ಪ್ರತಿಯೊಬ್ಬರು ಕನಸು ಕಾಣ. ಯಾಕಂದರೆ ಆ ರೀಲ್ಸ್ನಲ್ಲಿ ಅಂದರೆ ಆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಕನಸು ಬಗ್ಗೆ ಒಂದು ರೀಲ್ ಮಾಡೀನಿ. ಕನಸು ಕಂಡರಷ್ಟೇ ಸಾಕೆ. ಅದು ನನಗೂ ಅನ್ವಯಿಸುತ್ತೆ. ನನ್ನ ಬಾಲ್ಯದಲ್ಲಿ ನಾನು ಕನಸು ಕಂಡಿದ್ದೆ. ಬಟ್ ಯಾರ್ಯಾರು ಕನಸು ಕಾಣ್ತಾರೆ ಎಲ್ಲ ಸಕ್ಸಸ್ ಆಗ್ಬೇಕಂತ ಇರೋಲ್ಲ. ಕೆಲವೊಬ್ಬರ ಕನಸುಗಳು ಅಲ್ಲೇ ಕಮರಿ ಹೋಗ್ಬಿಡ್ತಾವೆ. ಅದಕ್ಕೆ ಕಾರಣಗಳು ಸಾಕಷ್ಟು. ಮತ್ತೆ ಸಾಧನೆ ಮಾಡಿದಂಥವ್ರು ಪ್ರತಿಯೊಬ್ಬರು ಇತಿಹಾಸ ತೆಗೆದು ನೋಡ್ರಿ, ಅವ್ರು ಯಾವ ರೀತಿ ಓದಿದ್ರು ಅಥವಾ ಯಾವ ರೀತಿ ಸಾಧನೆ ಮಾಡಿದ್ರು ಅಂತ ನೀವು ಏನಾದರೂ ನೋಡಿದ್ರೆ ಅದ್ರ ಮೂಲ ಹುಡುಕಿದ್ರೆ ಮೊದಲು ಕನಸು ಅನ್ನೋದೇ ಬರುತ್ತೆ. ಪ್ರತಿಯೊಬ್ಬ ಸಾಧಕನ ಪ್ರಾರಂಭ ಒಂದು ಕನಸು. ಸೊ ಕನಸು ಕಾಣೋದು ತಪ್ಪಿಲ್ಲ. ಆದರೆ ಅದರಲ್ಲಿ ನಾನು ಏನು ಹೇಳೀನಿ ಅಂತಂದರೆ, ಕನಸು ಕಾಣ್ತಾರೋ ಆದರೆ ಇನ್ನೂ ಓದೋದ್ರಲ್ಲಿ ತುಂಬ ವೀಕ್. ಇನ್ನೂ ನಿಮಗೆ ಸಮಯ ಐತಿ, ಇನ್ನೂ 10th ಮುಗಿಸಿಲ್ಲ. ಯಾರು ಬೇಕಾದರೂ IAS ಆಫೀಸರ್ ಆಗ್ಬೋದು, ಅದಂತರೂ ಪಕ್ಕ. ಯಾಕಂದರೆ ಹೋದ್ಸರಿ ಬಾಳಪ್ಪಗಳು ಕೂಡ ಅದನ್ನೇ ಹೇಳಿದ್ರು. ಏನಾಗ್ತಿ ಅಂತ ಕೇಳಿದ್ರೆ IAS. ಸತ್ಯವ್ವ ಬಂಟರು ಕೂಡ ಅದನ್ನೇ ಹೇಳಿದ್ರು. ಬಟ್ ಸ್ಟಡಿ ಒಳಗೆ ಅವ್ರು ವೀಕ್. ಇವಾಗ ಅವ್ರ ಮನೆ ಅವ್ರ ತಂದೆ ಬಂದಿದ್ರು, ಕೇಳಿದಾಗ ಸರ್ ಓದೋದು ಕಡಿಮೆ ಮಾಡ್ಯಾರು ಅಂತ. ಮತ್ತು ಓದೋದನ್ನ ಕಡಿಮೆ ಮಾಡಿದಾಗ ನೀವು ಕನಸನ್ನ ನನಸು ಹೆಂಗೆ ಮಾಡ್ಕೋತೀರಿ? ಆ ರೀಲ್ಸ್ ಒಳಗೆಲ್ಲ ಹೇಳಿದ್ದೀನಿ. ಅದರೊಳಗೆ ಏನಂತಂದ್ರೆ ಆ ಪುಸ್ತಕದಲ್ಲಿ ಇರುವಂಥ ವಿಚಾರಗಳನ್ನ ಹೇಳಿದ್ದೀನಿ. ಒಬ್ಬ ಸಾಧಕನ ಮೊದಲ ಪ್ರಯತ್ನ ಕನಸು ಕಾಣೋದು. ಸೊ ಕನಸು ಕಂಡ ಮೇಲೆ ಅದು ಕನಸುಗಳು ಹೇಗಿರ್ಬೇಕು ಅಂದ್ರೆ, ನನ್ನ ಕೈಯಿಂದ ಆಗುತ್ತೋ ಇಲ್ಲೋ, ಎಟ್ಕುತ್ತೋ ಇಲ್ಲೋ, ಎಟ್ಟಕ್ಲಾರ್ದೆಲ್ಲ ನಾವು ಕನಸು ಕಾಣಕತ್ತೀವಿ ಅಂತಂದ್ರೆ ಅದು ಯಶಸ್ವಿ ಆಗಲ್ಲ. ಬಟ್ ಇನ್ನೂ ಓದು ಈಗ ಪ್ರಾರಂಭಿಸಿ. 10th ಅಂತಂದ್ರೆ ಮೊದಲ ಹೆಜ್ಜೆ ಅಂತ ಹೇಳಿದೆ. ಸೊ ಇನ್ನೂ ಓದಾಕತ್ತೀರಿ, ಯಾರು ಬೇಕಾದರೂ ಓದೋ ವಿಚಾರದಲ್ಲಿ ನೀವು ಬೇಕಾದಂಥ ಸಾಧನೆ ಮಾಡ್ಬೋದು. IAS ಆಗ್ತೀನಿ ಅಂತಂದ್ರೆ IAS ಆಗ್ಬೋದು. ಬಟ್ ಅದ್ರ ಥರ ಬರೀ ಫೀಲ್ ಮಾಡ್ಕೊಳ್ಳೋದಲ್ಲ, ಕೃತಿಯಲ್ಲಿ ಇರಬೇಕು. ಅಂದ್ರೆ ಕ್ರಿಯೆ ಒಳಗೆ ಇರಬೇಕು, ಆ್ಯಕ್ಷನ್ನಲ್ಲಿ ಇರಬೇಕು. ಓದೋದು ಸಾಕಷ್ಟು ಆಗಬೇಕು. 10th ಅಂತಲ್ಲ, ಈಗ ಹೆಂಗೆ ಓದಾಗ್ತು ಓದಿ ಇಂಪ್ರೂವ್ ಮಾಡ್ಕೊ, ಇನ್ನೂ ಟೈಮ್ ಐತಿ. ಆ 10th ಆದ ನಂತರ ಓದ್ರಿ. ಇವನ್ PUC ಫೇಲ್ ಆದಂಥವು ಕೂಡ IAS IPS ಆದಂಥ ಉದಾಹರಣೆ ಅದಾವ. ಫೇಲ್ ಆದಂಥವ್ರೆಲ್ಲ ಆಗಿದೆ. ಅಂದರೆ ಟಾಪರ್ಸ್ಗಳ ಮಾಡ್ಬೇಕಂತ ಏನಿಲ್ಲ, ಬಟ್ ಅದಕ್ಕೆ ನಿರಂತರ ಶ್ರಮ. ಅಲ್ಲಿ ಬರ್ಕೊಂಡ ನಾವು ಏನು ಬರ್ಕೊಂಡ ನಾವು ಡಿಸಿಪ್ಲಿನ್ ಭಾಳ ಮುಖ್ಯ. ಡಿಸಿಪ್ಲಿನ್ ಇತ್ತು ಅಂತಂದ್ರೆ ಉಳಿದಿದ್ದೆಲ್ಲ ಬರ್ತಾವೆ. ಎರಡನೇದು ಬರ್ಕೊಂಡ ನಾವು ಕನ್ಸಿಸ್ಟೆನ್ಸಿ. ನನ್ನ ವಿಚಾರದಲ್ಲಿ ಕನ್ಸಿಸ್ಟೆನ್ಸಿನೇ ಹಳ್ಳ ಹಿಡಿಸಿದ್ದು. ನನ್ನಲ್ಲಿ ನಿರಂತರತೆ ಇರಲಿಲ್ಲ. ಒಂದು 2-3 ತಿಂಗಳು ಹೋಗ್ತಿದ್ದೆ, ಅದಾದ ನಂತರ ಮತ್ತೆ ಸ್ಟಾಪ್, ಬ್ರೇಕ್ ಕೊಡ್ತಿದ್ದೆ. ಇದೇ ನಾನು ಹೊಡೆದ. ಆಮೇಲೆ ಡಿಸ್ಟ್ರಾಕ್ಟ್ ಆಗ್ತಿದ್ದೆ, ಅದು ಬರ್ಕೊಂಡ ನನಗೆ. ಡಿಸ್ಟ್ರಾಕ್ಟ್ ಅಂತಂದರೆ ನಾನು ಓದೋದು ಬಿಟ್ಟು ಮಕ್ಕಳಿಗೆ ಅತಿಯಾದ ಸಮಯ ಆಗ್ತಿದ್ದೆ. 24 ಗಂಟೆ ಸರ್ವಿಸ್ ಮಾಡಿದ್ದೇನೆ. 11 ಗಂಟೆವರೆಗೆ ಫಿಕ್ಸ್. ಬೆಳಗ್ಗೆ 6ಕ್ಕೆ ಬ್ರಷ್ ಮಾಡ್ತಿದ್ದೆ ಅವ್ರ ಜೊತೆನೆ. ಆಮೇಲೆ ಏನು ರೆಡಿಯಾಗಿ ಬರ್ತಿದ್ದೆ, ಬಂದ ಮೇಲೆ 11 ಗಂಟೆಗೆ ಇನ್ಶರ್ಟು ಹಂಗೆ ಇರ್ತಿತ್ತು. ಮತ್ತೆ ಇದೇನಿದೆ ಇದೇ ರೀತಿ ಸೇಮ್ 11 ಗಂಟೆವರೆಗೆ ಇರ್ತಿದ್ದೆ. ಊಟನೂ ಮಕ್ಕಳ ಜೊತೆ ಊಟ ಮಾಡ್ತಿದ್ದೆ. 11 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಮತ್ತು ಓದಂದ್ರೆ ಎಲ್ಲಿ ಹೋಗ್ತಿದ್ದೆ ಅಂದರೆ, ಬೇಕಾದಂಥದ್ದಿದ್ರು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಈಗ ನೀವು ಉದ್ಯೋಗ ಮಾಡಾಕತ್ತಿ ಅಂದ್ರೂ ಈಚೆ ಕಡೆ ಬ್ಯಾಲೆನ್ಸ್ ಮಾಡೋದು ನನಗೆ ಗೊತ್ತಾಗಲಿಲ್ಲ. ಆ ಗ್ರಿಪ್ ಏನಿತ್ತು ಸ್ಟಡಿದು, ಆ ಗ್ರಿಪ್ ಬಿಟ್ಬಿಟ್ಟೆ. ಲೇ ಅಪ್ಲಿಕೇಶನ್ ಹಾಕಿಲ್ಲ ನಾನು. ಈ ರೀತಿ ಆಯಿತು ಅಂತಂದ್ರೆ ನೀವು ಎಷ್ಟೇ ಶಾಲೆಯರು ಡಿಸಿಪ್ಲಿನ್ ಇರು, ಬಟ್ ಕನ್ಸಿಸ್ಟೆನ್ಸಿ ಸ್ಟಡೀಸ್ ಇಲ್ಲ ಅಂತಂದ್ರೆ ಹಳ ಇಡ್ತ. ಈಗ 10th ಆದ್ಮೇಲೆ ನೀವು ಓದ್ಕೊಂತಾನೆ ಇರ್ಬೇಕು. ವಾಪಸ್ ಮತ್ತೆ ನಿಮ್ಮ ಹಳೇದು 6th 7th 8th ಅವೆಲ್ಲ ಬುಕ್ಸ್ಗಳು ಓದ್ತಾ ಇರ್ಬೇಕು. ಫೋಕಸ್ಡ್ ಆಗಿ ಇರಲೇಬೇಕು. ಬೇಕಾದಂಥ ಪರಿಸ್ಥಿತಿ ಇದ್ರು ಕೂಡ ನೀವು ದಿನದಲ್ಲಿ ಒಂದು 2-3 ತಾಸು ಓದಿರಲೇಬೇಕು. ನ್ಯೂಸ್ ಪೇಪರ್ ಕಂಪಲ್ಸರಿ ಓದಬೇಕು, ಮ್ಯಾಗ್ಝಿನ್ಸ್ ಓದಬೇಕು. ಹಿಂಗೆ ಯಾವ ನಿರಂತರವಾಗಿ ಓದ್ಕೊಂತ ಇರ್ತಾನೆ 100%. ನಾ ಹೇಳ್ತಿಲ್ಲ, ಈಗ ಪ್ರವೀಣ್ ರಾಜಂದ್ ಏನಾಯ್ತು, ಅವ IAS ಗುರಿ ಇಟ್ಟಿದ್ರು ಕೂಡ ಆಗಲಿಲ್ಲ. ನೆಕ್ಸ್ಟ್ ಯಾವುದಾಯ್ತು, ಬ್ಯಾಂಕಿಂಗ್ ಮಾಡ್ಕೊಂಡ. ಪಕ್ಕ ಆಗ್ತೈತಿ. ನೀವು ಕನಸುಗಳೇ ಸಣ್ಣ ಇರ್ತಾವ. ನೀವು ಅವಾಗ ಏನಾಗ್ತೈತಿ, ಸಣ್ಣ ಆರ್ಮಿಗೆ ಹೋಗ್ತೀನಿ ಅಂತ ಇರ್ತೈತಿ. ಮತ್ತು ಸಣ್ಣ ಕನಸಿದ್ದಾಗ ಉಳಿದಿದ್ದೆಲ್ಲ ಉಪಾಧ್ಯಾಪಿ ಕೆಲಸಗಳ ಹೆಚ್ಚಿಗೆ ಮಾಡ್ಕೋತೀವಿ. ಇನ್ನು ಕೆಲವೊಬ್ರು ಏನಂದ್ರೆ ದೊಡ್ಡ ಕನಸು ಇರ್ತೈತಿ, ಆದರೆ ಕೆಲಸನೇ ಮಾಡಲ್ಲ. ಸೊ ವೇಸ್ಟ್ ಅವ್ರು. ಸೊ ಕನಸು ಕಾಣ್ರಿ, ಒಳ್ಳೇದು, ಆದರೆ ಸೀರಿಯಸ್ ಆಗಿ. ನೀವು ಎಲ್ಲಿವರೆಗೆ ಸೀರಿಯಸ್ನೆಸ್ ಇರಲ್ಲ, ಎಲ್ಲಿವರೆಗೆ ನಿಮ್ಮ ಪ್ರಯತ್ನ ಇಲ್ಲ, ಸೊ ಕನಸು ಬರೀ ಕನಸಾಗಿ ಉಳಿತೈತಿ. ನನಸು ಮಾಡ್ಕೊಂಡ್ರೆ ಮಾತ್ರ ಆ ಕನಸಿಗೆ ಒಂದು ಅರ್ಥ, ಇಲ್ಲ ಅಂದರೆ ವೇಸ್ಟ್. ಸೊ ಇದು ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ. ಅದಕ್ಕೋಸ್ಕರ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಒಂದು ಪಕ್ಕಾ ಗುರಿ, ಆಮೇಲೆ ಡೋಂಟ್ ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್. ಬೇರೆ ವಿಚಾರ ಬರ್ತಾವೆ, ಇನ್ನೂ ಮಜಾ ಮಸ್ತಿ ಅದು ಇದು ಎಲ್ಲ ಬರ್ತಾವೆ. ಅದಕ್ಕೇನಾದರೂ ನೀವು ಒತ್ತು ಕೊಟ್ಟರೆ ಡಿಸ್ಟ್ರಾಕ್ಟ್ ಆದ್ರಿಂದ ಹಳ್ಳ ಇಡಲಿ.
ಫಿಕ್ಸ್. ನೀವು ಬೇಕಾದಷ್ಟು ನೀವು ಕೂತ್ಕೊಂಡು ಇಂಡಿಯಾ ಮ್ಯಾಪು ನಿಮ್ಮ ಫೋಟೋ ಏನು ಬೇಕಾದ ಹಾಕಿದ್ರು ನೋ ಯೂಸ್. ಬಟ್ ಒಳಗಡೆ ಕುದಿತಾ ಇರ್ಬೇಕು, ನೀವು ಮಾಡಬೇಕನ್ನುವಂಥದ್ದು ಛಲ ಕಿಚ್ಚು ನಿಮ್ಮಲ್ಲಿ ಇರಬೇಕು. ಅಂದ್ರೆ ನಾನು ಯಾರಿಗೂ ಆಗಲ್ಲ ಅಂತ ಹೇಳಲ್ಲ, ಬಟ್ ನನ್ನ ಜೀವನದಲ್ಲಿ ಆಗದೆ ಇರೋದಕ್ಕೆ ಕಾರಣ ಅವು. ನಾನು ಒಬ್ಬಂತಲ್ಲ, ಅದಕ್ಕೆ ಸೋತವನ 1000 ಕಥೆಗಳು 5 ಪುಸ್ತಕ, ಅದ್ರೊಳಗೆಲ್ಲ ಇವದಾವು. ಹೆಂಗೆ ಫೇಲ್ ಆದವನು, ಈಗ ನಾನು ಹೆಂಗೆ ಫೇಲ್ ಆದೆ. ನಮ್ಮ ದೋಸ್ತರು ಆದ್ರಲ್ಲ IAS ಮಾಡ್ಕೊಂಡ್ರಲ್ಲ, ಅವ್ರಿಗೂ ನನಗೇನು ವ್ಯತ್ಯಾಸ ಇತ್ತು. ಅದ್ರೊಳಗೆ ದೊಡ್ಡ ಶಾಣೆತನ ಏನು ಬರಲ್ಲ ಅಲ್ಲಿ. ನಾನು ಓದೋದು ರೀತಿ ಸರಿ ಇರಲಿಲ್ಲ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಆಮೇಲೆ ಮಾಡಬೇಕಾಗಿರೋದನ್ನ ಬಿಟ್ಟು ಮಾಡಬಾರ್ದು. ಅಂದ್ರೆ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್, ಆದರೆ ಎಷ್ಟು ಇಂಪಾರ್ಟೆಂಟ್ ಅವರು ಬ್ಯಾಲೆನ್ಸ್ ಮಾಡಬೇಕಾಗಿತ್ತಲ್ಲ. ಏನು ಮಾಡಕ್ಕೆ ಹೊರಟಿದ್ದೆ ನಾನು. ಸೊ ಮುಂಜಾನೆಯಿಂದ 11 ತನಕ ಯಾವನು ಕುಂದಿರ್ತಾನೋ, ಸಣ್ಣ ಪಟ್ಟ ಮಕ್ಕಳಿಗೆ ಎಲ್ಲ ಇದು ಗೊತ್ತೈತಿ. ಸರ್ ಈಗೇನೋ ನಾನು ಮಾಡೋಕ್ಕೇನೂ ಇಲ್ಲ, ಇವಾಗ ಕುಂತ್ಕೊಳ್ಳೋದು ಮಹಾ ಅಲ್ಲ. ಅವಾಗ ನಾನು ಇನ್ನೂ ಏಜ್ ಇತ್ತಲ್ಲ, ಓದಾಕತ್ತಿದ್ದೀನಿ. 2017 ಭಾಳ ಪ್ರಯತ್ನ ಪಟ್ಟೆ, ಬಟ್ ಅಷ್ಟರೊಳಗೆ ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ, ಒಳಗೆ ಹೋಗ್ಬಿಟ್ಟಿದ್ದೆ ನಾನು. ಅದಕ್ಕೆ ಇನ್ನೂ ನಿಮಗೆ ಏಜ್ ಐತಿ, ಇನ್ನೂ 16 ತುಂಬಿಲ್ಲ ಅನ್ಕೋತೀನಿ. ಸಾಧ್ಯ ಆದಷ್ಟು ಗುರಿಗಳನ್ನ ಹೊಂದ್ಕೊಳ್ಳಿ, ಕನಸು ಕಾಣ್ರಿ. ಕಲ್ಪನಾ ಚಾವ್ಲಾದ ಒಂದು ಸ್ಟೋರಿ ಐತಿ ಇಂಗ್ಲೀಷ್ನಲ್ಲಿ. ನಾನು 2012 ಅವಾಗ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಅದು ಕಲ್ಪನಾ ಚಾವ್ಲಾ ಸಣ್ಣ ವಯಸ್ಸಿನಲ್ಲೇ ಕನಸು ಕಂಡಿದ್ಲು. ಆಮೇಲೆ ಆಕಿ ಸ್ಪೇಸ್ಗೆ ಹೋದ್ಲು. ಕನಸು ಕಾಣಬೇಕು, ಆದರೆ ಅದನ್ನು ನನಸು ಮಾಡೋದ್ರ ಕಡೆ ನಿಮ್ಮ ಹೋರಾಟ ಇರಬೇಕು. ಓಕೆ.